ರಾಜವಲ್ಲಿ ಊರಿಗೆ ಹೋಗ್ಬೇಕಂತ ರೆಡಿ ಆಯ್ತೈತೆ. ಆದರೆ ಇನ್ನೂ ಸ್ನಾನ ಮಾಡಿಸಿಲ್ಲ. ಅದಕ್ಕೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡೋಗ್ತೀನಿ ಊರಿಗೆ. ರಾಜವಲ್ಲಿಗೆ ಸ್ನಾನ ಮಾಡಿಸ್ತಾರೆ ನೋಡಿ, ಫುಲ್ಲು ಗಬ್ಬೆದ. ಈ ನನ್ನ ಮಕ್ಕಳು ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೋಡಿ ಇಷ್ಟು ಮಟ್ಟ ವಾಶ್ ಮಾಡ್ತಾರೆ ಪಾಪ ನಮ್ಮ ರಾಜವಲ್ಲಿನ. ಫುಲ್ಲು ಗಲೀಜಾಗಿತ್ತು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಸೋಪಲ್ಲಿ ಹಾಕಿ ವಾಶ್ ಮಾಡಿ ಕ್ಲೀನ್ ಮಾಡ್ತಾವ್ರೆ. ರಾಜವಲ್ಲಿ ಊರಿಗೆ ಹೋಗಕ್ಕೆ ರೆಡಿ ಆಯ್ತಾ ಅದೇ ನೋಡಿ. ಅದಂತ ಊರಿಗೆ ಹೊರಟಿದ್ದೀನಿ ಮೈಸೂರಿಗೆ. ರಾಜವಲ್ಲಿ ರೆಡಿ ಇದೆ, ಹೊಡ್ತಾ ಇರೋದೆ ಈಗ. ಸ್ವಲ್ಪ ಹೊತ್ತು ಬೇಗ ಹೊಡ್ತೀನಿ, ಬೇಗ ನೋಡಿ. ಎಲ್ಲಿಗೆ ಹೋಗ್ಬೇಕು ನಾವು ಎನರ್ಜಿ ಡ್ರಿಂಕ್ ನಮಗೆ ಮಾತ್ರ ಹೇಳಿ. ಊಟ ಇಲ್ಲಾಂದ್ರೆ ಬದುಕಬಹುದು, ಆದರೆ ಟೀ ಇಲ್ಲಾಂದರೆ ಆಗೋದೇ ಇಲ್ಲ. ಹಾಗೆ ನೋಡಿ ಜಾಸ್ತಿ ಕುಡಿಬೇಡಲೇ. ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳಲ್ಲ. ನಿನ್ ಮನೆ ವರ್ಷ ಬತ್ತಲ್ಲ, ನಿನ್ ಮನೆ ಬಾಕ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಅಲ್ಲಲ್ಲ ನಿನ್ ಮನೆ ನೋಡಿ ಫುಲ್ ಟ್ಯಾಂಕ್ ಹಾಕ್ಸಿದ್ದೀನಿ. ಜಾಸ್ತಿ ಮೈಲೇಜ್ ಕೊಡು. ಊರಿಗೆ ಹೋಗಿ ರಿಟರ್ನ್ ಬರೋಣ ಆಯ್ತಾ? ಏನ ಒಂದ್ ವಾರನ? ನಾನೇನ್ ಅನ್ಕೊಳ್ದೀನು? ನೀನ್ ಸುಮ್ನೆ ಸ್ಪೆಂಡರ್ ತಗೊಂಬ್ರ, ನಾನೇನಕ್ ನಿಂಗೆ? ಏನೋ ಹೋಗ್ಲಿ ಪಾಪ, ಈಗ ಹಾಕ್ಸಿರೋ ಪೆಟ್ರೋಲ್ ಮನೆವರೆಗೂ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ರೆ ನೀನು ಒಂದ್ ವಾರ ಅಂತೀಯ ನೀನು? ಮನೆಗೆ ಹೋಗೋಸಲ್ ಇನ್ನೊಂದ್ ಫುಲ್ ಟ್ಯಾಂಕ್ ಹಚ್ಬೇಕು. ನನ್ನ ಹತ್ರನೇ ಏನಕ್ರ ಮಾತಾಡ್ತೀಯ ನೀನು? ಸುಮ್ನೆ ನನ್ನ ಕೊಟ್ಬಿಟ್ಟು ಯಾರಿಗಾದ್ರು ನೀನ್ ಸ್ಪೆಂಡರ್ ತಗೋ, ಒಂದ್ ತಿಂಗ್ಳು ಓಡಿಸ್ಕೋ, ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ಟು. ನನ್ನ ಜೀವನವನ್ನು ಇಷ್ಟೊತ್ತಲ್ಲಿ ಹೋಗಂಗೆ ರೆಡಿ ಮಾಡಿದ್ದು ನಮ್ಮ ಡಾರ್ಲಿಂಗು ನೋಡಿ. ಹಿಂದೆ ಕೂತವಳು ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಹೌಸ್ಕೋತವಳೆ ನಿಜ ಅಪ್ಪಮ್ಮ. ಇಲ್ಲಿ ಎದಳು ಡಾರ್ಲಿಂಗ್. 3 ಗಂಟೆ ಬರ್ತೀನಿ ಅಂದ್ಬಿಟ್ಟು ಕಾಲೇಜ್ಗೆ ಹೋಗಿ ಕಾಲೇಜಿಂದ 4 ಗಂಟೆಗೆ ಬಂದವಳೆ. 4:15 ಹೊರಟಿದ್ವಿ. ತಪ್ಪೇ ಆಯ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ನೀನು ಹೇಳ್ಬೇಕೀಗ, ತಪ್ಪಾರ್ದು ಹೇಳು. ತಪ್ಪಿದ್ದೇನೆ, ಯಾಕೆಂದರೆ ನೀನು ಹೇಳಿ ಟೈಮಿಂಗ್ಸು ಬಂದಿಲ್ಲ ನೋಡಿ. ಆಲ್ರೆಡಿ ಕತ್ಲೆ ಆಗೈತೆ. ಇಷ್ಟೊಂದು ಹೋಯ್ತಾ ಇದೀವಿ. ಹುಳಗಳು ಬೇರೆ ಕಣ್ಕೊಳಿತಾರೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆಲ್ಮೆಟ್ ಹಾಕೊಳ್ಳೋದು ಐತೆ ಅಲ್ಲ. ಆಯ್ತಲ್ಲ ಗಾಯ್ಸ್, ಇವಳು ಫಾಸ್ಟಾಗಿ ಹೊಡಿತೀನಿ ಅಂದರೂ ಬೈತಾಳೆ. ಹೋಗು ಅಂತಾಳೆ ನಿಧಾನಕ್ಕೆ. ಹಾಗಾಗಿಲ್ಲ ಅದು ಹೈವೇಲಿ. ತುಂಬ ಕಷ್ಟ ಐತೆ ಫ್ರೆಂಡ್ಸ್. ನೋಡಿ ಈ ಥರ ಹಂಸ್ಗಳೆಲ್ಲ ಬರ್ತವೆ. ಅದಕ್ಕೆ ಫಾಸ್ಟಾಗಿ ಹೋದಂದ್ರೆ ಕೇಳೋದಿಲ್ಲ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸುಮ್ಮನೆ ರೋದನೆ ಕೊಡ್ತಾರೆ. ಏನು ಮಾಡ್ಬೇಕು ಹೇಳಿ ನೀವೇ ಇಂಥವ್ರಿಗೆಲ್ಲ. 20% ಪಾನಿ ಕುಡಿಸಿದ್ದೀನಿ ಅಂತ ಚಾಲೆಂಜ್ ಮಾಡಿದ್ದು. 2 ಪ್ಲೇಟೇ ತಿಂತದ್ದು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಗಾಡಿನ ಸ್ಲೋ ಓಡಿಸ್ತೀನಿ. ನಮ್ಮ ಅಣ್ಣ ಯಾರೋ ಫಾಸ್ಟ್ ಓಡಿಸ್ತಾರೆ, ವಿಕ್ಕಿ ಅನ್ನೋರು ಯಾರೋ ಅಂತೆ. ನಮಗೆಲ್ಲ ಗೊತ್ತಾಗೋಯ್ತು ಅಂತ ಹೇಳಿದ್ರು, ಚಾಲೆಂಜ್ ಮಾಡಿದ್ದು. ಹೊಡೆದವ್ರು ಹೊಡೆದೆ. ಬಟ್ 2 ಕೈ ನೀವು ಕೈ ಬಿಟ್ರೆ ಬಾಯ್ ಪಡ್ಕೋತಾಳೆ. ಇದು ಆಕ್ಚುಲಿ ಚೆನ್ನಾಗಿ ನಮಗೆ ಭಯನೇ ಆಗೋದಿಲ್ಲ. ಹೇಳು ಇಲ್ಲಿ ಹೇಳು. ಮೇಲಕ್ಕೆ ಬಂದೆ ಅಲ್ವಾ? ಬಂದಿಲ್ಲ ಅಂತ ಒಪ್ಕೊಬಿಡಿ ಅಂದ್ರೆ ಸುಮ್ಮನೆ. ಬಟ್ ಬಾಯಿದ ಬಂದೆ ಅಲ್ವಾ? ಇಲ್ಲ ಹೇಳು. ಇರಲಿ, ನಿಮ್ಮಮ್ಮಗೆ ಗೊತ್ತಾಗಲ್ಲ. ಹೇಳು ಇರಲಿ, ಹೇಳು ಆಯ್ತು. ನಮ್ಮಂಗೆ ಗೊತ್ತಾಯ್ತು ಅಂದ್ಬಿಟ್ಟು ಕಂಟೆಂಟ್ ಆದರೆ ಇವಳು ಡೈಲಾಗ್ ಬರ್ತಾ ಇಲ್ಲ ಅಷ್ಟೇ. ಸುಳ್ಳು ಹೇಳ್ತಾ ಇರೋದು ಇವ್ರು ಅಮ್ಮನ ಮೇಲೆ. ಅಮ್ಮ ನೋಡ್ತದೆ ಅಂದ್ಬಿಟ್ಟು ಹೇಳ್ತಾ ಇರೋದು. ಡೈಲಾಗ್ ಬರ್ತೀವಿ. ಬೇರೆ ಇವಳು ತಲೆನೇ ಇಲ್ಲ, ಅದೇ ಗೊತ್ತಿಲ್ಲ ಇವಳಿಗೆ.
ಹೈವೇ ರೋಡಲ್ಲಿ ಹೋಗ್ಬೇಕಾದ್ರೆ ಫುಟ್ಪಾತಕ್ಕೆ ತಂದು ನಿಲ್ಸ್ಬಿಟ್ಟವ್ರೆ ನಮ್ಮ ಮೈಸೂರು ಹೈವೇ ಅವರು. ಯಾವ ರೇಂಜ್ಗೆ ಓಡಿಸ್ತಾ ಹಂಸ್ಗಳೇ ಜಾಸ್ತಿ ಇದೆ ಮೈಸೂರಿಗೆ. ಬೇಗ ಹೋಗ್ಬೇಕಂದ್ರೆ ಬೈಕ್ ಅವರು ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಹಂಸ್ಗಳಲ್ಲಿ ಹೋಗೋಕ್ಕಾಗ್ತಾನೆ ಸುಮ್ಮನೆ ಇದ್ವಿ. ಮನೆಯಿಂದ ಹಚ್ಕಾಕ್ಬಿಟ್ಟವ್ರೆ ಪಾಪ. ಅದು ನಾನು ಬಂದೀನಿ ಅಂತ ಮನೆಯಿಂದ ಒದ್ದು ಹಚ್ಕಾಕ್ಬಿಟ್ಟವ್ರೆ. ತಿರ್ಗೆ ಪಾಪ ಮನೆಗೆ ಹೋದಂದ್ರೂ ಹೋಯ್ತಿಯಲ್ಲ ನೋಡಿ ಇಲ್ಲಿ ಧ್ವಜದ ಕಂಬದ ಹತ್ರ ಕೂತ ಯಾರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಯಾರು ಸಿಕ್ಕರು. ನಮ್ಮ 8 ಲಕ್ಷದ ಗಾಡಿ ಓನರು ಜ್ಯೂಸ್ ಕೊಡ್ತಾವ್ರೆ ಲೆಮನ್ ಸೋಡಾ. 8 ಲಕ್ಷದ ಗಾಡಿ ಓನರ್ ಇವರು. ಹಾಂ ಜ್ಯೂಸ್ ಅದಕ್ಕೆ ಫಸ್ಟ್ ಟೈಮ್ ತಣ್ಣು ಮಾಡ್ಕೊಳ್ಳಿ ಬಟ್ಟೆ ಅಂದ್ಬಿಟ್ಟು ಜ್ಯೂಸ್ ಕೊಡ್ತಾರೆ ಲೆಮನ್ ಸೋಡಾನ. ಹಾಂ ಯಾವುದೇ ಬಾಡಿಗೆ ಇದ್ರಿ ಇವ್ರನ್ನ ಕರೀರಿ. ಮಧ್ಯಾಹ್ನದಲ್ಲಿ ಅದು ಬರ್ತಾರೆ. ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಇವ್ರದ್ದು. ಯಾವುದೇ ಆಗ್ತದೆ ನಂಬರ್ ಹೇಳು. ಫೋನ್ ಎತ್ತದಂತ ಹೇಳು ಮಾತ್ರ. ಇವ್ ನಂಬರ್ ಹಾಕ್ತೀನಿ, ಎತ್ತಿದ್ರೆ ಹೋಗಿಲ್ಲ ಅಂದ್ರೆ ಸುಮ್ಮನೆ. ನಾವು ಕೂರ್ಸೋ ಗಣಪತಿ 12 ಅಡಿ 13 ಅಡಿ ಗಣಪತಿನ ಬ್ಯಾಡ ಅಂದ್ಬಿಟ್ಟು ಇವನು 3 ಅಡಿ ಗಣಪತಿ, ಇವನು 1 ಅಡಿ ಗಣಪತಿ ಇಬ್ಬಳು ಹೆಂಗೆ ತಂದ ನೋಡಿ. ಪಾಪ ಸಾಲ ಹಾಕಿಲ್ಲ ಗಣಪತಿ ಅಲ್ವವ. ನಿಮ್ಗೆ ಎತ್ತಕ್ಕಾಗೋದಿಲ್ಲ ಅಂತನಾ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಇವನು ಗೋಬಿ ತಿನ್ಕೊಂಡು ಗಣಪತಿ ನೋಡ್ಕೊಳ್ಳೋದಂತೆ. ಬರೀ ಏನಕ್ಕೆ ತಂದೆ ಗಣಪತಿಯ? ಹಾಂ ಕೂರ್ಸಕ್ಕೆ. ಯಾವಾಗ ಕೂರ್ಸೋದು? ಎಲ್ಲಿ ಕೂರಿಸ್ತಿ? ಇಲ್ಲೇ. ಮತ್ತು ನೀನೇ ಬಿಡ್ಬೇಕಣ್ಣ. ಇವರು ನೆಂಟ್ರಂತೆ ಬರೀ ಸುಳ್ಳು ಹೇಳ್ಕೊಂಡು. ಅವತ್ತು ಮನೆ ಹೋಯ್ತೀನಿ ಅಂತ ನೋಟ್ ಇವತ್ತು ಯಾಕೆ ಬಂದಿದ್ದಿ? ಯಾಕೆ ಬಂದೆ? ಹೇಳು ಯಾಕೆ ಬಂದೆ? ಹಾಂ ಅದಕ್ಕೆ ಮಗ ಮುಚ್ಕೋತಿದ್ದೆ. ಒಳ್ಳೆ ಎಣ್ಣೆಕ್ಳು ಹಚ್ಕೊಳಂಗೆ ಹಚ್ಕೋತೀಯಪ್ಪ. ಓ ಹುಡುಗಿನ ನೀನು? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಯಾಕೆ? ಯಾರು ಕೊಡಕ್ಕೆ ಬಂದೆ? ಅತ್ತೆಗೆ ಯಾರು ಕೊಡ್ಬೇಕಾರದು? ನಿಮ್ಮ ಅಪ್ಪ ಕೊಡ್ಬೇಕಾರದು? ಯಾಕೆ ಬಂದೆ ನಿಮ್ಮ ಅಪ್ಪನ ಜೊತೆ? ಹಾಂ ಸುಳ್ಳು ಹೇಳ್ಬೇಡ. ಕಲೆಕ್ಷನ್ ಮಾಡ್ಕೊಡಕ್ಕೆ ಬಂದಿದ್ದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಕಲೆಕ್ಷನ್ ಮಾಡ್ಕೊಳಕ್ಕೆ ಬಂದಿದ್ಯಲ್ವ? ಗಾಯ್ಸ್ ನಾನು 100 ರೂಪಾಯಿ ಕೊಟ್ಟರೆ ಯಾಕೆ ಕೊಟ್ಟಿದ್ದೀವಿ ಬೆಳಗ್ಗೆ ಅಂತಾಳೆ. ಈಗ ನಾನು ರಿಟರ್ನ್ ದುಡ್ಡು ಕೇಳಿದ್ರೆ ಕೊಡ್ತಾಯಿಲ್ಲ. ಅದು 1 ಡಬಲ್ ಕೇಳ್ತಾ ಇದ್ದೀನಿ. 1 ಡಬಲ್ ಕೇಳ್ತಾ ಇದ್ದೀನಿ. 1 ಡಬಲ್ ಕೊಡು. 1 ಡಬಲ್ ಕೊಡು. 200 ರೂಪಾಯಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. 100 ಫಸ್ಟ್ ಇಯರ್ ಓದ್ತಾ ಇದೀಯಾ? ಫಸ್ಟ್ ಇಯರ್ ಓದ್ತಾ ಇದ್ರೆ ತೊತ್ತಲು ಸರ್ತಾಳೆ ನೋಡಿ ಎಷ್ಟು ಮುಟ್ಕೊಂಡೆ ಅಂತ. ಮಾಸ್ಕ್ ಇಲ್ಲ ಮುಟ್ಟು ಪಾಪ ಎಲ್ಲ ಇಲ್ಲ. ನಾರ್ಮಲಾಗಿ ಮಾತಾಡು, ಏನಿಲ್ಲ. ಏನಾರು ಮಾತಾಡು. ಕ್ಯಾಮ್ರಾ ಮುಂದೆ ನಾಚ್ಕೋತಾವಳ ಗಾಯ್ಸ್. ಇದು ನೋಡಿದ್ರೆ ಬರೀ ಇಂಥದೆಯಾ? ರೀಲ್ಸ್ ಮಾತ್ರ ಮಾಡ್ತಾರೆ, ಬರೀ ಸುಳ್ಳು. ನಾನು ನೋಡಿದ್ದೀನಿ, ಅಪ್ಲೋಡ್ ಮಾಡಲ ನಾನು ಇದರಲ್ಲಿ ರೀಲ್ಸ್ ನಿಂದ. ಮತ್ತೆ ನಿಜ ಒಪ್ಕೋ. ಆಯ್ತು ಮಾಡಿ. ಇವರು ನಮ್ಮ ದೊಡ್ಡ ಮಾವ ಅಕ್ಕಂಗೆ ಬಾಗ್ನ ಕೊಡಕ್ ಬಂದವ್ರೆ. ಯೂಟ್ಯೂಬ್ ಬಾಬಾ ನಮಸ್ಕಾರ. ಅರೆ ಪಾಪ ಅವರು ಲೇಟಾಗಿ ಬಂದವ್ರೆ. ಇವತ್ತೇ ಹಬ್ಬ, ಇವತ್ತೇ ಕೊಡಕ್ ಬಂದವ್ರೆ. ಇವರು ಹೆವಿ ಕಲೆಕ್ಷನ್ ಮಾಡ್ಕೋತವ್ರೆ. ಅಮ್ಮಂಗೆ ಮಗ ಕೊಡ್ತಾರ ಸೀರೆ. ಹೆಂಗೈತಮ್ಮ? ಹೆಂಗೈತೆ? ಹಾಂ ಪಿರಿಯಾಬಣಕ್ಕೆ ಯಾರು ಹೋಗಿದ್ದು? ಪಿರಿಯಾಬಣದ ನೋಡು. ಕುಕ್ಕರಲ್ಲಿ ಫೋಟೋ ಹಾಕಿದ್ನ? ವಿಡಿಯೋ ಹಾಕಿಲ್ಲ ಮತ್ತು ಫೋಟೋ ಅಂತ ಇದಿ. ಸೀರೆ ಹೆಂಗಾಯ್ತು ನೋಡು ನಿನ್ನ ಮಗನ ಸೆಲೆಕ್ಷನ್.
ನಿಂದೊಂದು ಡೈಲಾಗ್ ಬರ್ಬೇಕು ನನಗೆ. ಏನು ಹೇಳು ಫಸ್ಟು. ಚೆನ್ನಾಗೈತೆ ಚೆನ್ನಾಗಿಲ್ವ? ಚೆನ್ನಾಗಿಲ್ವ ಅಷ್ಟೇ. ನೀನು ಹೇಳಮ್ಮ ನೀನು ಹೇಳಮ್ಮ ನೀನು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸುಮ್ಮನೆ ಚೆನ್ನಾಗೈತೆ ಚೆನ್ನಾಗಿಲ್ವ ನಿನ್ನ ಮಗನ ಸೆಲೆಕ್ಷನ್ ಹೇಳು ಫಸ್ಟು. ಚೆನ್ನಾಗಿಲ್ವ? ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಒಂದು ಡೈಲಾಗ್ ನೆನ್ಕೊಂಡಿದ್ದೀನಿ. ಹೇಳು ಫಸ್ಟು. ಚೆನ್ನಾಗೈತಾ? ಹಾಂ ತಗೊಂಬಂದಿದ್ದು ಹೇಳ್ತೀವಿ. ಚೆನ್ನಾಗಿಲ್ವ? ಫಸ್ಟ್ ಟೈಮ್ ಒಂದು ಮಾತು ಬರ್ದಂಗೆ ಹೇಳೋದು ನಿಮ್ಮಮ್ಮ. ಇಲ್ಲ ಅದು ಏನು ಹೇಳ್ತಿತ್ತು ಹೇಳು. ಅಲ್ಲ ಡೈಲಾಗ್ ಏನು ಬಂದಿತ್ತು ಹೇಳು. ಕಣ್ಣೀರು ಬರ್ತದ ಮಮ್ಮಿ. ಅಮ್ಮ ಎನ್ನಲೇ ಕೋಟಿ ದೇವರು ಇರುವರು ನಿನ್ನ ಮಡಿಲಲೇ. ಬರೀ ಸುಳ್ಳು ಹೇಳೋನೆ ಹಂಗಾರೆ ಲೋಪ ನನ್ನ ಮಗ. ಹೇಳಿಲ್ವಲ್ಲ ನೀನು? ದುಡ್ಡೇ ಕೊಟ್ಟಿಲ್ವಂತ ಒಂದ್ಸರಿನೂ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಯಾರಮ್ಮ ಏನಂತ? ಹಾಂ ಓ ತಲೆ ಬಚ್ಕೊಂಡಿಲ್ಲ ಅಂತ. ತಲೆ ಬಚ್ಕೊಂಡಿಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡ್ಬಾರ್ದಂತೆ. ಹೆಂಗೆ ಹೇಳ್ತಾವ ನೋಡಿ. ನಾನು ಹಾಕೋದೆ ಹಿಂಗೇನೆ. ಹೊಡಿತೀಯ ಹೊಡೆದು ಅಷ್ಟೇ